भारत जननीय तनुजाते, जय हे कर्नाटक माते, जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ऋषिಗಳ जय भारत जननीय तनुजाते, जय हे कर्नाटक माते, भूदेविಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, जय हे कर्नाटक माते। ಸಂದರ್ಭದಲ್ಲಿ ಇವರನ್ನ ನಮ್ಮ ಜಿಲ್ಲಾಡಳಿತ ಪರವಾಗಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರತಕ್ಕಂಥ ಗೌರವಾನ್ವಿತ ಶ್ರೀ ಎನ್ ಕುಮಾರ್ ಅವರನ್ನ ಜಿಲ್ಲಾಡಳಿತದ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸಿದೆ. ನಿಮಗೆಲ್ಲ ಒಂದು ಮನಸ್ಸಿನಲ್ಲಿ ಶಂಕೆ ಇರಬಹುದು, ಏನಿದು ಮಾನಸಿಕ ಆರೋಗ್ಯ, ಏನು ಈ ಮಾನಸಿಕ ಆರೋಗ್ಯದ್ದು ಇವತ್ತು ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದರ ಪ್ರಾಮುಖ್ಯತೆ ಇಂದು ಯಾಕೆ ಇಷ್ಟು ಮಟ್ಟದಲ್ಲಿದೆ ಅಂತಕ್ಕಂಥದ್ದು. ಅದಕ್ಕೆ ಕಾರಣ ಇಷ್ಟೇ, ಒಬ್ಬ ವ್ಯಕ್ತಿಗೆ ದೈಹಿಕವಾದ ರೋಗ ಬಂದ್ರೆ ಆ ವ್ಯಕ್ತಿ ಆ ನೋವನ್ನು ಅನುಭವಿಸ್ತಾರೆ. ಆ ರೋಗಕ್ಕೆ ಚಿಕಿತ್ಸೆಗಳು ಬಹಳ ಇದೆ, ಅದಕ್ಕೆ ಅನುಕೂಲಗಳು ಇದೆ. ಇಂತಹ ಒಂದು ದೈಹಿಕ ಆರೋಗ್ಯ ರೋಗ ಕೆಲವೇ ದಿನಗಳಲ್ಲಿ 15 ದಿನ ಆಗ್ಬೋದು, ಒಂದು ತಿಂಗಳಾಗ್ಬೋದು, ಅಥವಾ ಮ್ಯಾಕ್ಸಿಮಮ್ ಒಂದು 6 ತಿಂಗಳಾಗ್ಬೋದು ವಾಸಿ ಆಗೋದಾದ್ರೆ. ಅದರಿಂದ ಬೇರೆಯ ವ್ಯಕ್ತಿಗೆ ತೊಂದರೆ ಇಲ್ಲ. ತೊಂದರೆ ಏನಪ್ಪಾ ಅಂತಂದ್ರೆ ಅವರು ಮಲಗಿದ್ದಾಗ ಸ್ವಲ್ಪ ಅವರ ಸೇವೆ ಮಾಡೋದು, ಅವ್ರಿಗೆ ಒಂದು ಔಷಧಿ ಕೊಡಿಸೋದು, ಅವ್ರನ್ನ ಆಸ್ಪತ್ರೆ ಕರ್ಕೋಬಹುದು, ಅಷ್ಟೇ ವಿನ ಆ ಶುಶ್ರೂಷೆ ಮಾಡೋದು ಏನೋ ತೊಂದರೆ ಆಗೋದಿಲ್ಲ. ಆದ್ರೆ ಈ ಮಾನಸಿಕ ರೋಗ ಅಂತದ್ದಲ್ಲ. ಈ ಮಾನಸಿಕ ರೋಗ 1 ದಿನದಲ್ಲಿ, 15 ದಿನದಲ್ಲಿ ಅಥವಾ 1 ತಿಂಗಳಲ್ಲಿ ವಾಸಿ ಆಗೋದೇ ಅಲ್ವೇ ಇಲ್ಲ. ಯಾಕೆಂದ್ರೆ ಆ ಮಾನಸಿಕ ರೋಗ ಇದೆ ಅಂತ ಗೊತ್ತಾಗಿ ನೀವು ಚಿಕಿತ್ಸೆ ಪಡಿಸ್ಬೇಕಾದ್ರೆ ಕೆಲವು ಸಲ ತಿಂಗಳುಗಳು, ವರ್ಷಗಳೇ ಉರುಳೋಗಿ, ಎಷ್ಟು ತಿಂಗಳುಗಳು, ಎಷ್ಟು ವರ್ಷಗಳು ಉರುಳಿದೆಯೋ ಅಷ್ಟು ತಿಂಗಳುಗಳು, ವರ್ಷಗಳು ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಆ ಚಿಕಿತ್ಸೆ ಕೊಡದೆ ಹೋದ್ರೆ ನಿಮಗರಿವಿಲ್ಲದೆ ಆ ಮಾನಸಿಕ ರೋಗಿಯ ವರ್ತನೆ ನಿಮ್ಮ ಮೇಲೆ ಪರಿಣಾಮ ಬೀರಿ ಬಹುಶಃ ನಿಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡೂ ಕೆಡುವ ಸಂಭವ ಹೆಚ್ಚು. ಅಂತಹ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿದ್ದರೆ ಇಡೀ ಕುಟುಂಬದ ಆರೋಗ್ಯ ಕೆಡುವ ಒಂದು ನಾವು ನೋಡ್ತಾ ಇದ್ದೇವೆ. ಹಾಗೆ ಅಂತಹ ಒಬ್ಬ ವ್ಯಕ್ತಿ ಕೆಲಸ ಮಾಡೋದಿದ್ರೆ ಖಂಡಿತ ಆತನ ನಡವಳಿಕೆ ಅಲ್ಲಿ ಮಾಡ್ತಾ ಇರೋ ಮೇಲೆಲ್ಲ ಆಗುತ್ತೆ. ಇದರ ಅರಿವು ನಮಗೆ ಇಲ್ಲ, ಅದು ಮುಖ್ಯ. ಇದರ ಅರಿವು ನಮಗಿಲ್ಲ. ಯಾರಾದ್ರೂ ಒಬ್ರು ಹುಚ್ಚುಚ್ಚಾಗಿ ಮನೆಯಲ್ಲಿ ಬಿಹೇವ್ ಮಾಡಿದ್ರೆ ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಬಿಹೇವ್ ಮಾಡಿದ್ರೆ ಅವ್ರಿಗೆ ನಾವೊಂದು ಪಟ್ಟ ಕಟ್ಟಿ ಅವನು ದುರಾಂಕಾರಿ, ಅವನಿಗೆ ಮ್ಯಾನರ್ಸ್ ಇಲ್ಲ, ಅವನಿಗೆ ಕಲ್ಚರ್ ಇಲ್ಲ ಅಂತ ಹೇಳಿ ಅವನ ಮೇಲೆ ಕುಸ್ತಿ ಮಾಡಿ ಅವನನ್ನ ತುಳಿಯೋದಕ್ಕೆ ಪ್ರಯತ್ನ ಪಟ್ಟು
ಅವನಿಗೂ ನೋವು ಮಾಡಿ ನಾವು ನೋವು ಮಾಡಿಕೊಂಡು ಕೊನೆಯಲ್ಲಿ ಏನೂ ಆಗೋದಿಲ್ಲ, ಪರಿಸ್ಥಿತಿ ಕಂಪ್ಲೀಟ್ ಆಗಿ ಹಾಳಾಗುತ್ತೆ. ಆದರೆ ನಮಗೆ ಏನಾದರೂ ಒಂದು ಸ್ವಲ್ಪ ಅರಿವಾದರೆ, ಅವನು ಆ ಥರ ಮಾಡ್ತಾ ಇದ್ರೆ ಬೇಕಂತ ಮಾಡ್ತಾ ಇಲ್ಲ, ಅವನೊಬ್ಬ ರೋಗಿ, ಆ ರೋಗ ಅವನನ್ನು ಆ ರೀತಿ ಮಾಡುತ್ತಾ ಇದೆ ಅಂತಂದ್ರೆ ಆವಾಗ ನಮ್ಮಲ್ಲಿ ಆಗತಕ್ಕಂಥ ಉದ್ವಿಗ್ನತೆ ಕಡಿಮೆ ಆಗುತ್ತೆ, ಕೋಪದ ಬದಲು ಸ್ವಲ್ಪ ಕನಿಕರ ಬರುತ್ತೆ. ಆವಾಗ ಆ ವ್ಯಕ್ತಿಗೆ ಇರ್ತಕ್ಕಂಥ ಮಾನಸಿಕ ರೋಗಕ್ಕೆ ಒಂದು ಚಿಕಿತ್ಸೆಯನ್ನು ನಾವು ಕೊಡ್ತಿದ್ದೆ ಆದರೆ ಅವನು ಗುಣಮುಖವಾಗ್ತಾನೆ, ನಮಗ ಆರೋಗ್ಯವೂ ಸರಿಯಾಗಿರುತ್ತೆ, ಇಡೀ ಪರಿಸರ ಬಹಳ ಚೆನ್ನಾಗಿದೆ. ಇದರ ಅರಿವು ಇವತ್ತು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಇವತ್ತು ಮನೆಯಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ, ನಮ್ಮ ಸುತ್ತಮುತ್ತಲಲ್ಲಿ ಎಲ್ಲಿ ನೋಡಿದ್ರು ಸಹ ಘರ್ಷಣೆಗಳಿಗೆ ಅದು ಅವಕಾಶ ಮಾಡಿಕೊಟ್ಟಿದೆ. ಒಂದು ಆಸ್ಪತ್ರೆ ಬೆಂಗಳೂರಲ್ಲಿ, ಒಂದು ಆಸ್ಪತ್ರೆ ಧಾರವಾಡದಲ್ಲಿದ್ರೆ ಅದು ಹೇಗೆ ನಮ್ಮ 30 ಜಿಲ್ಲೆಯ ಜನಕ್ಕೆ ಅನುಕೂಲ ಆಗೋದಕ್ಕೆ ಸಾಧ್ಯ? ಇದನ್ನ ಗಮನಿಸಿ, ಇವತ್ತು 30 ಜಿಲ್ಲೆಗಳಲ್ಲೂ ಸಹ ನಿಮ್ಮ ಜಿಲ್ಲೆಯನ್ನು ಸೇರಿ ಎಲ್ಲ ಕಡೆ ಈ ಆಸ್ಪತ್ರೆ ಇದೆ, ಜಿಲ್ಲಾ ಮಟ್ಟದ ಆಸ್ಪತ್ರೆ ಇದೆ. ಆ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ ಈ ಮಾನಸಿಕ ರೋಗಿಗಳಿಗೆ ಒಂದು ವಿಭಾಗವನ್ನ ತೆರೆದು ಅಲ್ಲಿ ವೈದ್ಯಕರನ್ನ ನೇಮಕ ಮಾಡಿ, ಸಾಕಷ್ಟು ಸಿಬ್ಬಂದಿಯನ್ನ ನೇಮಕ ಮಾಡಿ, ಇದಕ್ಕೆ ಬೇಕಾದಂತಹ ಔಷಧಿಗಳು ಅಲ್ಲಿ ಸಿಗೋ ಹಾಗೆ ನಾವು ಮಾಡಿದ್ದೇವೆ. ಇದು ಸುಮಾರು ಈ 2 ವರ್ಷಗಳಲ್ಲಿ ಸರ್ಕಾರದ ಸಹಾಯದಿಂದ, ಈ ವೈದ್ಯರುಗಳ ನೆರವಿನಿಂದ ಇದನ್ನ ಮಾಡಿದ್ದೇವೆ. ಇದೆಲ್ಲ ಮಾಡಿದ ಮೇಲೆ ಗೊತ್ತಾಯ್ತು ನಮಗೆ, ಔಷಧಿ ಇದೆ, ಸಿಬ್ಬಂದಿ ಇದೆ, ವೈದ್ಯರಿದ್ದಾರೆ, ಆಸ್ಪತ್ರೆ ಇದೆ, ಬಟ್ ಪೇಷಂಟ್ಗೆ ಹೋಗ್ತಾ ಇಲ್ಲ. ಇದಕ್ಕೆ ಏನ್ ಮಾಡೋದು? ಆವಾಗ ನಾನು ಕಾರಣವನ್ನು ವಿಚಾರಿಸಿದಾಗ ನನಗೆ ತಿಳಿದು ಬಂದಿದ್ದೇನಪ್ಪ ಅಂತಂದ್ರೆ, ಯಾಕೆ ಪೇಷಂಟ್ ಹೋಗ್ತಾ ಇಲ್ಲ ಅಂತಂದ್ರೆ ಅದೇ ಮಾನಸಿಕ ರೋಗದ ವಿಶಿಷ್ಟತೆ. ನಿಮಗೆ ಆ ವ್ಯಕ್ತಿಗೆ ಸ್ವಲ್ಪ ಮಾನಸಿಕ ರೋಗ ಇದೆ ಅನ್ನೋದು ಖಾತ್ರಿ ಆದರೆ ಆತನನ್ನ ಚಿಕಿತ್ಸೆಗೆ ಕಳಿಸ್ಕೊಂಡು, ನಿಮಗಿರ್ಬೋದು ಭಯ, ನಾನೇನ ಚಿಕಿತ್ಸೆ ಕಳ್ಕೊಂಡ್ಬಂದು ಅಲ್ಲಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಇಂದ ನನ್ನ ಕೈಯಿಂದ ದುಡ್ಡು ಕೊಡ್ಬೇಕಂತ. ಖಂಡಿತ ಇಲ್ಲ. ಆದ್ರೂ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಚಿಕಿತ್ಸೆ ಏನಿದೆ ಇದು ನಾನಾಗಲೇ ಇದೆ, ICUನಲ್ಲಿ ಯಾರು ಕೊಡ್ಬೇಕಾದಿಲ್ಲ, ಯಾವ ಪೇಷಂಟು ತಕ್ಷಣ ಸಾಯೋದಿಲ್ಲ, ಡಾಕ್ಟರ್ ನೋಡಲಿಲ್ಲ, ಸಮಯ ತಗೊಳುತ್ತೆ. ಆದರೆ ನಮ್ಮ ಅದೃಷ್ಟ ಏನಪ್ಪಾ ಅಂತಂದ್ರೆ, ಈ ಔಷಧಿಗಳಿದೆಯಲ್ಲ ಅದೆಲ್ಲ ಎಲ್ಲರಿಗೂ ಬೆಲೆಗೆ ಎಟುಕುವಂತಹ ಔಷಧಿಗಳು, ಬೇರೆ ಔಷಧಿಗಳಿಂದ ಬಹಳ ಕಾಸ್ಟ್ಲಿ ಅಲ್ಲ, ಎಲ್ಲ ಗುಳಿಗೆಗಳಲ್ಲಿ ಆಗ್ತಕ್ಕಂಥ ಕೆಲಸ. ವರ್ಷ ತಗೊಳ್ಳಿ, 2 ವರ್ಷ ತಗೊಳ್ಳಿ, ಖಂಡಿತ ಇಲ್ಲ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಸಿಗತ್ತೆ. ಒಂದು ಸಮಯ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕು ಅಂದ್ರೂ ಸಹ ಅದು ಎಲ್ಲರಿಗೂ ಎಟುಕುವಂತಹ ಔಷಧಿಗಳಾಗಿದೆ. ಅದರಿಂದ ನೀವು ಹೆದರ್ಬೇಕಾಗಿಲ್ಲ. ಅಂತಹವರನ್ನ ಕಲಿಸಿದ್ದೆ ಆದ್ರೆ ನಾನಾಗ್ಲೇ ಹೇಳಿದೆ, ಬರೀ ಅವರ ಆರೋಗ್ಯ ಅಲ್ಲ, ನಿಮ್ಮ ಆರೋಗ್ಯವೂ ಆಗುತ್ತೆ. ಮನೆಯಲ್ಲಿ ಯಾರಾದರೂ ಇದ್ದು ಅವರನ್ನ ನೀವು ಸರಿಯಾಗಿ ಗಮನಿಸದೆ ಹೋದ್ರೆ ಖಂಡಿತ ಅವರ ವರ್ತನೆ ನಿಮ್ಮ ಮೇಲೆ ಆಗಿ, ಇಡೀ ಕುಟುಂಬದ ಮೇಲೆ ಆ ವರ್ತನೆ ಆಗಿ, ಎಲ್ಲ ಕುಟುಂಬಗಳಲ್ಲೂ ಉಚ್ಚೆ ಇದ್ರೆ ಸಮಾಜ ಹಾಗೆ ಚೆನ್ನಾಗಿರಕ್ಕೆ ಸಾಧ್ಯ, ಸಮಾಜವೂ ಹುಚ್ಚಾಗುತ್ತೆ. ಸೊ ಸಮಾಜವನ್ನ ಸರಿ ಮಾಡ್ಬೇಕಾದ್ರೆ ಮೊದಲು ಕುಟುಂಬವನ್ನು ಸರಿ ಮಾಡಬೇಕು. ಕುಟುಂಬ ಸರಿಯಾದ್ರೆ ಸಮಾಜ ಆಟೋಮೆಟಿಕ್, ನೀವೇನು ಪಕ್ಕದ ಮನೆ ಅವ್ರು ನೋಡ್ಬೇಕಾಗಿಲ್ಲ, ನಿಮ್ಮ ಮನೆ ಸರಿಯಾಗಿ ಇಟ್ಕೊಳ್ಳಿ ಎಲ್ಲರೂ ಆಗೋ. ಚಾಮರಾಜನಗರ ಜಿಲ್ಲಾ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಮಾಸ್ಟರ್ RKG MM ಮಹಾಸ್ವಾಮೀಜಿ ಅವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಸಾಮಾನ್ಯವಾಗಿ ಮಾನಸಿಕ ಅಸ್ವಸ್ಥತೆ ಉಳ್ಳಂತ ವ್ಯಕ್ತಿಗಳು ಮನೆಯಲ್ಲಿ ಇದ್ದೇ ಇರ್ತಾರೆ. ಆವಾಗ ಅಂತ ಸಮಯದಲ್ಲಿ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾ ಇಲ್ಲ, ಅಥವಾ ಯಾವುದು ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ಅಥವಾ ಬೇರೆ ರೀತಿಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುವ ರೀತಿ ಅವರ ಜೊತೆ ನಡ್ಕೊಳ್ತಾ ಇದ್ದಾರೆ ಅಂತ ಮನದಟ್ಟಾದ್ರೆ ಅಂತ ಸಮಯದಲ್ಲಿ ಸಂಬಂಧಪಟ್ಟಂತ ಪೊಲೀಸರು ಸಂಬಂಧಪಟ್ಟಂತ ನ್ಯಾಯಾಧೀಶರಿಗೆ ಒಂದು ವರದಿಯನ್ನ ಅಥವಾ ರಿಪೋರ್ಟ್ ಅನ್ನ ಕೊಡಬಹುದು, ಅಥವಾ ಮಾಹಿತಿಯನ್ನು ಕೊಡಬಹುದು. ಆ ಒಂದು ಮಾಹಿತಿ ಅಥವಾ ರಿಪೋರ್ಟ್ ನ ಆಧರಿಸಿ ಈ ನ್ಯಾಯಾಧೀಶರು ಅವರ ಒಂದು ಮಾನಸಿಕ ಅಸ್ವಸ್ಥತೆ ಉಳ್ಳಂತಹ ವ್ಯಕ್ತಿಯ ಸಂಬಂಧಿಕರನ್ನ ಇವರು ಸಮ್ಮನ್ಸ್ ಮಾಡಬಹುದು. ಸಮ್ಮನ್ ಮಾಡಿ ಕರೆದು ಅವರಿಗೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಅನ್ನ ಪಾಸ್ ಮಾಡಬಹುದು. ಅಂದ್ರೆ ನೀವು ಈ ಒಂದು ಮಾನಸಿಕ ಅಸ್ವಸ್ಥತೆ ಉಳ್ಳಂತಹ ವ್ಯಕ್ತಿ ಇವನನ್ನ ಸರಿಯಾದ ರೀತಿಯಲ್ಲಿ
ತಗೊಳ್ಳಿ, ಪ್ರೊಡಕ್ಷನ್ ಮಾಡಿ, ಮತ್ತೆ ಬೇರೆಯವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೀವು ನೋಡ್ಕೊಳ್ಳಿ ಅಂತ ಅವರಿಗೆ ಒಂದು ನಿರ್ದೇಶನಾತ್ಮಕವಾಗಿರುವಂತಹ ಒಂದು ಆದೇಶವನ್ನು ಮಾಡಬಹುದು. ಒಂದು ವೇಳೆ ಆ ಸಂಬಂಧಪಟ್ಟವರು ಅಥವಾ ಲೀಗಲಿ ಬೌಂಡೆಡ್ ಲೀಗಲಿ ಅವರು ಆ ಒಂದು ಆರ್ಡರ್ ಅನ್ನ ಕಂಪ್ಲೈ ಮಾಡೋದಕ್ಕೆ ತಪ್ಪಿದ್ರೆ ಆಗ ಮೇಸ್ಟೇಟ್ ಅವರಿಗೆ ಒಂದು ಅಧಿಕಾರವೂ ಸಹ ಇದರಲ್ಲಿದೆ. ಅಂದ್ರೆ ಅವರು ಆ 2000ವರೆಗೂ ವಿಸ್ತರಿಸಬಹುದಂತಹ ಒಂದು ದಂಡವನ್ನು ಸಹ ವಿಧಿಸುವ ಮೂಲಕ ತಮ್ಮ ಒಂದು ಆದೇಶವನ್ನ ಕಾರ್ಯಗತಗೊಳಿಸಲು ಕಂಪೇರ್ ಮಾಡಬಹುದು ಅಂತಲೂ ಸಹ ಈ ಒಂದು ಮೆಂಟಲ್ ಹೆಲ್ತ್ ಆಕ್ಟ್ ಹೇಳುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದಂತಹ ಅಂಶ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಈಗ ಮಾನಸಿಕ ಅಸ್ವಸ್ಥತೆ ಉಳ್ಳಂತಹ ವ್ಯಕ್ತಿ ಇರ್ತಾನೆ, ಅವರಿಗೆ ಕೆಲವೊಂದು ಆಸ್ತಿ ಪಾಸ್ತಿ ಇರುತ್ತೆ ಅಥವಾ ಯಾವುದೋ ಒಂದು ಕ್ಯಾಶ್ ಇರ್ಬೋದು ಅಥವಾ ಆಸ್ತಿ ಪಾಸ್ತಿ ಇರ್ಬೋದು. ಅಂತ ಸಮಯದಲ್ಲಿ ಯಾರೋ ಅವರ ತಂದೆ ತಾಯಿ ಆಗ್ಬೋದು ಯಾರೋ ಒಬ್ರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ನನ್ನ ಮ್ಯಾನೇಜರ್ ಮಾಡಿ ನಾನು ನೋಡ್ಕೊಂತೀನಿ ಅಂತ ಹೇಳಿ ಅರ್ಜಿಯನ್ನು ಹಾಕಬೇಕಾದ್ರೆ ಮುಖ್ಯವಾಗಿ ಅದನ್ನ ಜಿಲ್ಲಾ ನ್ಯಾಯಾಲಯದಲ್ಲೇ ಹಾಕಬೇಕಾಗುತ್ತೆ. ಜಿಲ್ಲಾ ನ್ಯಾಯಾಲಯದಲ್ಲಿ ಹಾಕಿದ ನಂತರ ಜಿಲ್ಲಾ ನ್ಯಾಯಾಧೀಶರು ಅದಕ್ಕೆ ಸಂಬಂಧಪಟ್ಟಂತೆ ಆ ನೋಟಿಸ್ ಅನ್ನ ಆ ಮೆಂಟಲಿ ಇಲ್ ಪರ್ಸನ್ ಅಂತ ಅಲಿಜೆಡ್, ಇಲ್ಲಿ ಮುಖ್ಯವಾಗಿ ಅಲಿಜೆಡ್ ಮೆಂಟಲಿ ಇಲ್ ಪರ್ಸನ್ ಅಂತ ಕರೀಬೇಕಾಗುತ್ತೆ. ಅಂದ್ರೆ ಅದಿನ್ನೂ ಅವನು ಮೆಂಟಲಿ ಇಲ್ಲ ಅಂತ ಪ್ರೂವ್ ಆಗಿರೋದಿಲ್ಲ ಅಂತ ಸಮಯದಲ್ಲಿ. ಆಗ ಅವನಿಗೆ ಒಂದು ನೋಟಿಸ್ ಕೊಡ್ಬೇಕಾಗುತ್ತೆ, ಮತ್ತೆ ಅಪ್ಲಿಕೆಂಟ್ ಯಾರಿರ್ತಾನೋ ಅವನು ಒಂದು ನೋಟಿಸ್ ಕೊಡ್ಬೇಕಾಗುತ್ತೆ. ಅಥವಾ ನೆಕ್ಸ್ಟ್ ಈ ಮೆಂಟಲಿ ಇಲ್ ಪರ್ಸನ್ ಏನಿಲ್ಲ ಯಾರ ಒಂದು ಕಸ್ಟಡಿಯಲ್ಲಿ ಇರ್ತಾನೋ ಅವ್ರಿಗೂ ಸಹ ಒಂದು ನೋಟಿಸ್ ಅನ್ನು ಕೊಡಬಹುದು. ಆನಂತರ ಕೊಟ್ಟಿದ ನಂತರ ಅವರು ನ್ಯಾಯಾಲಯಕ್ಕೆ ಕಂಪೇರ್ ಮಾಡಬಹುದು ಬನ್ನಿ ಅಂತ. ಬಂದ ನಂತರ ಆ ಒಂದು ಒರಿಜಿನಲ್ ಮೆಂಟಲಿ ಇಲ್ ಪರ್ಸನ್ ಯಾರಿರ್ತಾನೋ ಅವನ್ನ ಸಂಬಂಧಪಟ್ಟಂತಹ ನ್ಯಾಯಾಧೀಶರು ಅಂದ್ರೆ ಜಿಲ್ಲಾ ನ್ಯಾಯಾಧೀಶರು ಅವರಿಗೆ ಎನ್ಕ್ವೈರಿ ಮಾಡಬಹುದು. ಅವ್ರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವ ಮೂಲಕ ಮತ್ತೆ ಅವರು ನಿಜವಾಗಿಯೂ ಸಹ ಮೆಂಟಲಿ ಇಲ್ ಪರ್ಸನ್ನ ಮಾನಸಿಕ ಅಸ್ವಸ್ಥತೆ ಉಳ್ಳಂತಹ ವ್ಯಕ್ತಿಯೇ ಅಂತೇಳಿ ಅವರು ಖಾತ್ರಿ ಮಾಡಿಕೊಳ್ಬೇಕಾಗುತ್ತೆ. ಆನಂತರ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ಸಹ ಅವರು ಇನ್ಸಿಸ್ಟ್ ಮಾಡಬೇಕಾಗುತ್ತೆ. ಅನಂತರ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಶ್ಯೂ ಅಥವಾ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಫೈಂಡಿಂಗ್ಸ್ ಅನ್ನ ಕೊಟ್ಟು ಒಂದು ವೇಳೆ ಆ ವ್ಯಕ್ತಿ ಮಾನಸಿಕ ಅಸ್ವಸ್ಥತೆ ಉಳ್ಳಂತಹ ವ್ಯಕ್ತಿ ಅಂತ ಒಂದು ನಿರ್ಣಯಕ್ಕೆ ಬಂದ್ರೆ ಅಂತ ಸಮಯದಲ್ಲಿ ಇವರೇ ಆ ಒಬ್ಬರ ಗಾಡಿಯನ್ನ ನೇಮಿಸಿಕೊಡುವುದು ಅಥವಾ ಅವರ ಮೆಂಟಲಿ ಇಲ್ ಪರ್ಸನ್ಗೆ ಸಂಬಂಧಪಟ್ಟಂತಹ ಆಸ್ತಿಗೆ ಮ್ಯಾನೇಜರ್ನ ನೇಮಿಸಬಹುದು ಅಥವಾ ಸಂಬಂಧಪಟ್ಟಂತ ಜಿಲ್ಲೆಯ ಕಲೆಕ್ಟರ್ ಅಥವಾ ಡಿ ಸಿ ಅವರಿಗೆ ಒಬ್ಬರು ಮ್ಯಾನೇಜರ್ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಗಾಡಿಯನ್ನ ನೇಮಿಸಿ ಅಂತ ಹೇಳಿಬೇಕು ಅವರಿಗೆ ಆದೇಶವನ್ನ ಮಾಡಬಹುದು ಅಂತ ಕಾನೂನು ಹೇಳುತ್ತೆ. ಈಗ ನಾನು ಆಚೆಯಾಗಲೇ ಹೇಳಿದೆ, ಈಗ ಮ್ಯಾಜಿಸ್ಟ್ರೇಟ್ ಅವರಿಗೆ ಒಂದು ಅಧಿಕಾರ ಇರುತ್ತೆ. ಅದೇ ರೀತಿ ಜಿಲ್ಲಾ ನ್ಯಾಯಾಲಯಕ್ಕೂ ಸಹ ಆ ಒಂದು ಮಾನಸಿಕ ಅಸ್ವಸ್ಥತೆ ಉಳ್ಳಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತೆ ರಿಸೆಪ್ಷನ್ ಆರ್ಡರ್ ಅಥವಾ ರೀತಿ ಅವ್ರನ್ನ ಒಂದು ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಅಥವಾ ನರ್ಸಿಂಗ್ ಹೋಮ್ ನಲ್ಲಿ ಇಡೋದಕ್ಕೆ ಅಥವಾ ಡಿಟೈನ್ ಮಾಡೋದಕ್ಕೆ ಅಧಿಕಾರವನ್ನ ಕೊಡುವಂತಹ ಒಂದು ಅಧಿಕಾರ ಅವರಲ್ಲಿ ಇರುತ್ತೆ. ಮತ್ತೆ ಅದನ್ನ ರಿಮೂವ್ ಮಾಡುವಂತಹ ಅಧಿಕಾರವೂ ಸಹ ಅವರಲ್ಲೇ ಇರುತ್ತೆ. 15 ನಿಮಿಷದ ನಂತರ ಸರಿಯಾಗಿ ಸಭಾಂಗಣಕ್ಕೆ ಸೇರಬೇಕು ಅಂತ ವಿನಂತಿಸುತ್ತೇನೆ. ಏನಿಲ್ಲ
ಮನೆ ಮನೆ ಆಯ್ತು ಮುಳಗಲ್ ಹಾಕಿ ಇಡೀ ಬಸ್ ಹೊರಗಡೆ ಎಲೆ ಹೋಗಾಕ ಮನೆಗೆ ಹಾಕಿ ಹೊರಗಡೆ ಎಲೆ ಹೋಗ್ಬೇಕಲ್ವಾ ಬಸ್ ಮಾಡಕ್ಕೆ ವಿದ್ಯಾರ್ಥಿ ಯಾವುದೇ ಸಿಗಲ್ಲ ಸಾಲ ನಾಲ್ಕೇ ಮಾಡ್ಬಿಟ್ಟು ಒಂದು ಮನೆ ಬೇಗ ಒಳ್ಳೆ ಮಾಡ್ತಾರೆ ಏನ್ ಮಾಡ್ತಿದ್ದೀರಾ? ಅದಕ್ಕೆ ನೀವೇನ್ ಮಾಡ್ತಿದ್ದೀರಾ? ಅದಕ್ಕೆ ಅವ್ರು ನೋಡ್ ನಗಾಕ ನಿಮ್ಮನೇಲೆ ಯಾರು ಇದೇ ರೀತಿ ಹಾಕಿದ್ರೆ ಹಿಂಗೆ ನೋಡ್ತಾ ನಗ್ತಿದ್ರ ಮತ್ತೆ ಸಹಾಯ ಮಾಡ್ಬೇಕು ಹೊತ್ತು ನೋಡಿ ನಗ್ಬಾರ್ದು. ಎದುರು ಬರ್ದು ನಾನು ಇದೀನಿ ಅಲ್ವಾ ಬಾ. ಯಾರದು ಮನೇಲಿ? ಏನಿಲ್ಲ ಕೂರ್ಸಿ ಏನಿಲ್ಲ ದಾರಿಲಿ ಯಾರೋ ಹೊಡೆದಂಗಾಗುತ್ತೆ ಯಾರೋ ಕೂಗ್ತಾರೆ ಅಂತ ಎದುರ್ಕೊಂಡಿದ್ರು ಅದಕ್ಕೆ ಕರ್ಕೊಂಡ್ಬಿಟ್ರೆ ನೀರ್ ಕೊಡಿ ಹೆಸರು ಅಭಿ ಅಂತ ನಾನು ಈ ಊರಿನ ಕಮ್ಯುನಿಟಿ ಹೆಲ್ತ್ ನರ್ಸು. ಇವ್ರು ಯಾಕೆ ಹಿಂಗ್ ಆಡ್ತಾರೆ? ಒಂದ್ 20 ದಿವಸದಿಂದ ಹಿಂಗೆ ಆಡ್ತಾರೆ ಮೇಡಮ್ ಅವರ ಏನಾಗ್ತದೆ ಗೊತ್ತಿಲ್ಲ ಮೇಡಮ್ ಅವರ ಏನು ಎಲ್ಲ ಯಾರ ಬಂದ್ ಕರೀತಾರೆ ಯಾರ ಬಂದ್ ನೋಡಿದ್ದಾರೆ ಏನೇನೋ ಮಾತಾಡ್ತಾರೆ ಮೇಡಮ್ ಅವರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರೋ ಚಿಕಿತ್ಸೆ ಕೊಡ್ತಿದ್ದೀರಾ? ಮೇಡಮ್ ಅವರ ನಮ್ಮ ಸಾಂಬಾರ ಹತ್ರ ಒಂದು ಅಂತರ ಹಾಕ್ತಿದ್ದೀರಿ ಅದು 3 ದಿನ ಸರಿ ಆಯ್ತು ಅಂತ ಹೇಳಿದ್ರು ಮೇಡಮ್ ಅವರ ನಮ್ಗೇನಾದ್ರೂ ಅವ್ರ ಹತ್ರನೇ ಹೋಗೋದು ಮೇಡಮ್ ಅವರ. ನೀವು ನಿಮ್ಮ ಹೆಸರು? ನಾಗಮ್ಮ ಮೇಡಮ್ ಅವರ. ಈಗ ನೋಡಿ ನಾಗಮ್ಮ ಈ ಕಾಲದಲ್ಲೂ ನೀವು ಅಂತರ ಹಾಕ್ತಿದ್ರೆ ಹೋಗುತ್ತೆ ನಮ್ ಮಾಟ್ನ ಮಾಡ್ತಿದ್ದಾರೆ ಅಂತೆಲ್ಲ ನಂಬ್ತಿರಲ್ಲ. ಬನ್ನಿ ನಿಮ್ ಮನಸ್ಸು ಯಾಕೋ ದುಡ್ಡೆಲ್ಲ ಬಂದಿದೆ ಅನ್ಸುತ್ತೆ. ನಮ್ ಜಿಲ್ಲೆಯಲ್ಲಿ ನಮಗ್ ಗೊತ್ತಿರೋ ಮನೋವೈದ್ಯರಿದ್ದಾರೆ ಅವ್ರ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆ ಕೊಡ್ಸೋಣ. ನಮ್ಮ ಎತ್ಕೊಂಡು ತೋಟಕ್ಕೋಗೋಣ ಅವ್ರು ಬರ್ಲಿ ಅವ್ರ ಕೇಳ್ಕೊಂಡು ಹೇಳ್ತೀನಿ ಮೇಡಮ್ ಅವರ. ಆಯ್ತು ಏನಿಲ್ಲ ನಿಮ್ ಮಗನಿಗೆ ಬಂದಿರೋದು ಚಿತ್ತವಿಕಲತೆ ಆಗಿರೋ ವ್ಯಕ್ತಿ ಯಾವಾಗ್ಲೂ ಅಷ್ಟೇ ಅವ್ರಿಗೆ ಸರಿಯಾಗಿ ಯೋಚನೆ ಮಾಡುವಂತ ಶಕ್ತಿ ಇರಲ್ಲ. ಒಂದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂಗೆ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಯಾರೋ ನನ್ನನ್ನು ಕೂಗ್ದಂಗಾಗುತ್ತೆ ಯಾರೋ ನನ್ನನ್ನು ಕರೀತಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಟ್ಯಾಬ್ಲೆಟ್ ಬರ್ಕೊಡ್ತೀನಿ ಅದನ್ನ 6 ತಿಂಗಳು ನಿರಂತರವಾಗಿ ತಗೊಳ್ಳಿ. ಮತ್ತೆ ಒಂದೆರಡು ಟೆಸ್ಟ್ ಇದೆ ಆ ಟೆಸ್ಟ್ ಮಾಡಿಸ್ಬಿಡಿ ಸರಿನಾ? 1 ತಿಂಗಳು ಬಿಟ್ಕೊಂಡು ನಿಮ್ ಮಗನ್ ಕರ್ಕೊ ಬನ್ನಿ. ಮತ್ತೆ ಏನಾದ್ರೂ ಇದೇ ರೀತಿ ಆದ್ರೆ ತಕ್ಷಣ ಆಸ್ಪತ್ರೆಗೆ ಸೇರ್ತೀವಿ. ಮೊದಲನೇದಾಗಿ ಮನೋರೋಗ ಅನ್ನೋದು ಬಂದಾಗ ಅದನ್ನ ಮನೋವೈದ್ಯರ ಹತ್ರನೇ ತೋರಿಸಿ ಗುಣಪಡಿಸ್ಕೋಬೇಕು. ಅದು ಯಾವ್ದೋ ಮಾಟ್ನದಿಂದಾಗ್ಲಿ ಮಂತ್ರದಿಂದಾಗ್ಲಿ ಹೋಗುವಂತದ್ದಲ್ಲ. ದೇವರು ನಂಬಿ ಆದ್ರೆ ಮೂಢನಂಬಿಕೆಗಳನ್ನೆಲ್ಲ ನಂಬಕ್ ಹೋಗ್ಬಾರ್ದು. ಎರಡನೆಯದಾಗಿ ಮನೋರೋಗ ಇರೋಂತ ವ್ಯಕ್ತಿನ ನೋಡಿ ನಗ್ಬಾರ್ದು. ಈ ಅಂತ ನಂಬಿ ಅದೆಲ್ಲ ಮಾಡ್ಬಾರ್ದು. ಬದಲಾಗಿ ಅವ್ರು ಸಹಾಯ ಮಾಡ್ಬೇಕು ಹೊರತು ನೋಡಿ ಈ ಆಳಿಸ್ಬಾರ್ದು. ಮೂರನೆಯದಾಗಿ ಮನೋರೋಗ ಅನ್ನೋದು ಬಂದಿದೆ ಅಂತ ಕಂಡ್ಕೊಂಡ್ರೆ ಅವ್ರನ್ನ ತಕ್ಷಣ ಮನೋವೈದ್ಯರ ಹತ್ರ ಕರ್ಕೊಂಡೋಗಿ ಪ್ರಾರಂಭದಲ್ಲೇ ಚಿಕಿತ್ಸೆ ಕೊಡ್ಸೋದ್ರಿಂದ ಅವ್ರನ್ನ ಆದಷ್ಟು ಬೇಗ ಗುಣಮುಖರನ್ನಾಗಿ ಮಾಡಬಹುದು ಅಂತ ಹೇಳಿ ಈ ನಮ್ಮ ನಾಟಕವನ್ನ ಮುಕ್ತಾಯಗೊಳಿಸುತ್ತೇನೆ. ಆಗಿದೆ ತಜ್ಞ ವೈದ್ಯರ ಉಪನ್ಯಾಸ ಮಾಲಿಕೆಯಲ್ಲಿ ಮೊದಲ ವಿಷಯ ಮಾನಸಿಕ ಕಾಯಿಲೆ ಲಕ್ಷಣಗಳು ಮತ್ತು ಚಿಕಿತ್ಸೆಗಳಿದ್ದಾರೆ. ಡಾಕ್ಟರ್ ರಾಜೇಶ್, ಮನೋವೈದ್ಯರು, ಜಿಲ್ಲಾ ಆಸ್ಪತ್ರೆ ಚಾಮರಾಜನಗರ. ಇವರು ಯಾವುದೇ ಒಂದು ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ವಿಚಿತ್ರ ವರ್ತನೆ ಇದ್ದಾಗ ಅವರಿಗೆ ಮಾನಸಿಕ ಕಾಯಿಲೆ ಇರಬಹುದು ಅಂತ ನಾವು ಊಹೆ ಮಾಡಬೇಕು. ಯಾವುದೇ ವ್ಯಕ್ತಿ ವಿನಾಕಾರಣ ಮಂಕಾಗ್ತಾನೆ, ಯಾರ ಜೊತೆ ಮಾತಾಡೋದಿಲ್ಲ, ಯಾರ ಜೊತೆ ಬೆರೆಯೋದಿಲ್ಲ, ಇವರಿಗೆ ಮಾನಸಿಕ ಕಾಯಿಲೆ ಇದೆ ಅಂತ ನಾವು ತಿಳಿದ್ವಿ. ಮೂರನೇ, ಯಾವುದೇ ಒಂದು ವ್ಯಕ್ತಿಗೆ ವಿಚಿತ್ರ ಅನುಭವಗಳಾಗ್ತಕ್ಕಂಥದ್ದು. ಉದಾಹರಣೆಗೆ
ಯಾರೋ ಮಾತಾಡದೆ ಇದ್ರೇನು ಅವರಿಗೆ ಕಿವಿಗಳಲ್ಲಿ ಮಾತು ಬೀಳುತ್ತೆ, ಯಾರೋ ಬೈದಂಗ್ ಅನ್ಸುತ್ತೆ. ಈ ರೀತಿಯಾದ ಸಮಸ್ಯೆ ಇದ್ದು ಅವರಿಗೆ ವಿಪರೀತ ಭಯ ಆಗುತ್ತೆ. ಆ ಹುಡುಗ ಆ ಭಯನ ಬಹಳ ಚೆನ್ನಾಗಿ ಅಭಿನಯ ಮಾಡಿ ತೋರಿಸಿದ್ದಾನೆ. ವಿಪರೀತ ಅನುಮಾನ. ಫಾರ್ ಎಕ್ಸಾಂಪಲ್, ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಯಾರೋ ನನ್ನ ಸಾಯಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಈ ರೀತಿಯಾಗಿ. ಸೊ ಈ ಭಯದಿಂದ ಅವರು ತನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ಓಡೋಗ್ಬೋದು, ಅಥವಾ ತನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ಅಟ್ಯಾಕ್ ಮಾಡ್ಕೋಬಹುದು. ಆದ್ರೆ ನಾವು ಏನು, ಇವರ ವರ್ತನೆ ಮಾತ್ರ ನಾವು ವ್ಯಾಲ್ಯೂ ಮಾಡ್ತೀವಿ, ಅವರ ಪ್ರತಿಕ್ರಿಯೆಯಿಂದ ನಮಗೆ ಗೊತ್ತಾಗುತ್ತೆ. ಸಾರಾಯಿ ಪದೇ ಪದೇ ಕುಡಿಯೋದ್ರಿಂದ ನನ್ನ ಹೊಟ್ಟೆಯ ಕರುಳುಗಳು ಸುಡುತ್ತೆ, ನನ್ನ ಲಿವರ್ ತೊಂದರೆ ಆಗುತ್ತೆ. ಪದೇ ಪದೇ ಕುಡಿಯೋದ್ರಿಂದ ನಾನು ವಾಹನ ಚಾಲನೆ ಮಾಡ್ತೀನಿ, ನನಗೆ ಆಕ್ಸಿಡೆಂಟ್ ಆಗುತ್ತೆ, ಇಂಜಿನ ತೊಂದರೆ ಆಗುತ್ತೆ. ಪರೋಕ್ಷ ಪರಿಣಾಮಗಳು. ತಂಬಾಕು ಸೇವಿಯೋದ್ರಿಂದ, ನಾನು ತಂಬಾಕು ಸೇವಿಸೋದ್ರಿಂದ ನನಗೆ ಆಗ್ತಕ್ಕಂಥ ಕಾಯಿಲೆ, ಎದೆ ಕೋಶಗಳಿಗೆ ಕ್ಯಾನ್ಸರ್ ಬರಬಹುದು. ನಾನು ಅತಿ ಹೆಚ್ಚು ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ, ತಂಬಾಕು ಇರ್ಬೋದು, ಮದ್ಯ ಇರ್ಬೋದು, ಬೇರೆ ಮಾದಕ ವಸ್ತುಗಳಿರ್ಬೋದು. ಅದರಿಂದ ನನ್ನ ಮನಸ್ಸಿನ ಮೇಲೆ, ನನ್ನ ಮನೆಯ ಮೇಲೆ, ನನ್ನ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮ ಪರೋಕ್ಷ ದುಷ್ಪರಿಣಾಮಗಳು. ಇದೇ ರೀತಿ ಇತರೆ ಮಾದಕ ವಸ್ತುಗಳೇನಿದೆ, ಅಫೀಮ್ ಇರ್ಬೋದು, ಗಾಂಜಾ ಇರ್ಬೋದು, ಅದರಿಂದ ನಮ್ಮ ಮನಸ್ಸಿನ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳು. ಕೆಲವೊಮ್ಮೆ ಈ ಮಾದಕ ವಸ್ತುಗಳನ್ನ ಪ್ರಯೋಗಿಸಬೇಕಾದ್ರೆ ಇಂಜೆಕ್ಷನ್ ಸಿಕ್ಕೋಬೇಕು. ಆ ಇಂಜೆಕ್ಷನ್ ನಾವು ಡಾಕ್ಟರ್ಗಳು ಕೊಟ್ಟಾಗಲೇ ಕೆಲವೊಮ್ಮೆ ಅಪರೂಪಗಾದರೂ ಸಹ ಕೆಲವೊಮ್ಮೆ ಇನ್ಫೆಕ್ಷನ್ ಬರ್ಬೋದು. ಈ ವ್ಯಕ್ತಿ ತನ್ನ ಸ್ನೇಹಿತ ಉಪಯೋಗಿಸಿದ ಸಿರಿಂಜೆ ತಾನು ಉಪಯೋಗಿಸ್ತಾನೆ, ಅವನಿಗೆ ಕಾಯಿಲೆ ಇದೆ, ಕಾಯಿಲೆ ಬರ್ತದೆ. ಅನೇಕ ಲೈಂಗಿಕ ಕಾಯಿಲೆಗಳು ಅಥವಾ ನಾವು ಹೇಳ್ತೀವಿ ಏಡ್ಸ್, ಇದು ಸಹ ಈ ಚುಚ್ಚುಮದ್ದಿನ ಸಹವಾಸದಿಂದ, ದೋಷಪೂರಿತ ಚುಚ್ಚುಮದ್ದುಗಳಿಂದ ಬರಬಹುದು. ಇನ್ನು ಮುಂದಿನ ವಿಷಯ ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಅವರು ನಿರ್ವಹಿಸುತ್ತಾರೆ. ಆತ್ಮಹತ್ಯೆ ಕಾರಣಗಳು ಹಾಗೂ ತಡೆಗಟ್ಟುವಿಕೆ ಡಾಕ್ಟರ್ ಎಚ್ ಚಂದ್ರಶೇಖರ್, ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. ಇವರು ಮುಖ್ಯಸ್ಥರು ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಬೆಂಗಳೂರು, ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಯಾರೋ ಒಬ್ಬ ಕನ್ನಿಂಗ್ಹ್ಯಾಮ್ ರೋಡ್ ಅಲ್ಲಿ ಜಂಪ್ ಮಾಡಿಬಿಟ್ಟು ಆತ್ಮಹತ್ಯೆ ಮಾಡಿ, ಇದು ಹೈಲೈಟ್ ಆಗುತ್ತೆ. ನೆಕ್ಸ್ಟ್ ಕಾನ್ಸ್ಟೇಬಲ್ ಇದೇನೋ ರಜಾ ಕೊಡ್ಲಿಲ್ಲ ಅಂತ ಅವನು ತಕ್ಷಣ ಶೂಟ್ ಮಾಡ್ಕೊಂಡು ಇರೋಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ 12 ವರ್ಷದ ಮಗು ತಾಯಿ ಟಿವಿ ನೋಡ್ಬೇಡಪ್ಪ ಅಂತ ಬೈದ್ರು, ತಕ್ಷಣ ಅವನು ವಿಷ ಕೊಡುತ್ತಿಟ್ಟು ಒಂದು ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಅಡ್ಮಿಟ್ ಆಗಿದ್ದ, ಹತ್ರ ತೀರೋಗಿದ್ದ. ಈ ಖಿನ್ನತೆ ಕಾಯಿಲೆ ಇರ್ಬೋದು, ಕಾಯಿಲೆ ಹೆಚ್ಚಾದಂಗೆ ದಿನವೆಲ್ಲ ಬರೀ ಅದ್ರ ಬಗ್ಗೆನೇ ಯೋಚನೆ ಇರುತ್ತೆ. ಆದ್ರೆ ಕೊನೆಗೆ ಅದು ಹೆಚ್ಚಾದಾಗ ಯಾಕೆ ಸಾಯ್ಬೇಕು ಅನ್ನೋದು, ಯಾಕೆ ಬದುಕಬೇಕು, ಬಲವಂತದ ಸಾವನ್ನ ಇಚ್ಛೆ ಬಂದ್ಬಿಡುತ್ತೆ. ಆಗ ಮನಸ್ಸು ಒಂದು ಟ್ಯೂಬ್ ವಿಷನ್ ಅಂತ ಹೇಳ್ತಿದ್ರು, ಮನಸ್ಸು ಒಂದು ಮರಗಕ್ಕೆ ಹೋಗ್ತದೆ. ಮತ್ತೆ ಕಾಣಿಸೋದೊಂದೇ ಆತ್ಮಹತ್ಯೆ, ಒಂದೇ. ಅಪ್ಪ ಅಮ್ಮ ಅಣ್ಣ ತಂಗಿ ಯಾವ ಪ್ರೀತಿ ಕೂಡ ಉಳಿಯಲ್ಲ. ವಿದ್ಯಾರ್ಥಿನಿ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಮದ್ಯಪಾನ ಚಟ ಇದ್ದವರಿಗೆ, ಅವರಿಗೆ ಗೊತ್ತಾಗದೇನೆ ಏನಾದರೂ ಚಿಕಿತ್ಸೆ ಸಾಧ್ಯವಿದೆಯೇ ಅದು ಪ್ರಶ್ನೆ ಅವರು ಕೇಳಿದ್ದಾರೆ. ಖಂಡಿತ ಸಾಧ್ಯ ಇಲ್ಲ. ಅನೇಕ ಬಾರಿ ಮದ್ಯ ಸೇವಿಸಿದಾಗ ಅವರಿಗೆ ಒಂದು ರಿಯಾಕ್ಷನ್ ಆಗಲಿ ಅಂತ ಹೇಳಿ ಒಂದು ಔಷಧಿ ಇದೆ. ಅದನ್ನು ಅವರಿಗೆ ಗೊತ್ತಾಗದೆ ಹಾಗೆ ಕೊಟ್ಟಾಗ, ಅವರು ಮದ್ಯ ಕುಡಿದಾಗ ಈ ಮುಂದೆ ಬಿಟ್ಟು ಬಿಡ್ತಾರೆ ಅನ್ನುವಂತ ಒಂದು ನಂಬಿಕೆ ಪ್ರಚಲಿತವಾಗಿದೆ. ಆದ್ರೆ ಯಾವುದೇ ಕಾರಣಕ್ಕೆ ದುಶ್ಚಟ ಇದ್ದಂತ ವ್ಯಕ್ತಿಗಳಿಗೆ ತಿಳಿಸಿ
ಸಂಬಂಧದಲ್ಲಿ ಮದುವೆ ಆದರೆ ಹುಟ್ಟುವ ಮಕ್ಕಳಲ್ಲಿ ಇರಲ್ಲ. ಹೈಬ್ರಿಡ್ ತಳಿ ಆದ್ರೆ ಫಲ ಜಾಸ್ತಿ ಅಂತ ನೀವೆಲ್ಲ ಕಾಮೆಂಟ್. ಅದಕ್ಕೆ ನೀವು ಚಾಮರಾಜನಗರ ಜಿಲ್ಲೆಯವರು ಉತ್ತರ ಕರ್ನಾಟಕದವ್ರನ್ನ ಮದುವೆ ಆಗಬೇಕು. ಇಲ್ಲ ಅಂದ್ರೆ ಬೇಕಾದ್ರೆ ಉತ್ತರ ಭಾರತದವ್ರನ್ನಾಗಿ, ಇಲ್ಲ ಅಂದ್ರೆ ನೀವು ಬೇರೆ ದೇಶದವ್ರನ್ನೂ ಆಗಿ. ಯಾಕೆ ಅಂತಂದ್ರೆ ನೋಡಿ, ಜೆನೆಟಿಕ್ ಪೂಲಿಂಗ್ ಅಂತ ಆದ್ರೆ ಜೀನ್ಸ್ ಅನ್ನೋದು ಸಪರೇಟ್ ಆಗಿರ್ಬೇಕು. ಅದೆರಡು ಕೂಡಿದಾಗ ಏನಾಗ್ತದೆ, ಕಾಯಿಲೆಗಳು ಬರೋ ಲಕ್ಷಣ ಆಗ್ತದೆ. ಪೇರಿಂಗ್ ಅಂತ ಹೇಳ್ತಾರೆ. ಆ ಪೇರನ್ನ ಬ್ರೇಕ್ ಮಾಡಿ ಹೊಸ ಪೇರನ್ನ ನೀವು ತಗೊಂಡ್ರೆ ಒಳ್ಳೆಯದು. ಇದರ ಜೊತೆಯಲ್ಲಿ ಊಟದ ರೂಪದಲ್ಲಿ ವಿಶೇಷವಾದ ಏನಾದರೂ ಇದೆಯಾ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಸಸ್ಯ ಅಥವಾ ವಿಶೇಷವಾದ ಆಹಾರ ಕೊಡಬೇಕು ಅನ್ನೋ ಒಂದು ಪದ್ಧತಿ ಇದೆ. ಮಾನಸಿಕ ಕಾಯಿಲೆಗಳಲ್ಲಿ ಚಿಕಿತ್ಸೆ ಕೊಟ್ಟಾಗ ಯಾವುದೇ ರೀತಿಯಾದ ವಿಶೇಷ ಆಹಾರ ಕೊಡಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳು ಸರಿಯಾಗಿ ಊಟ ಮಾಡಿದ್ರೆ ಅವರಿಗೆ ಸಾಕಷ್ಟು ಶಾರೀರಿಕ ತೊಂದರೆಗಳಿರ್ತವೆ. ಸಂಸ್ಕೃತಿಯನ್ನು ಬಿಂಬಿಸುವ ದೃಶ್ಯವನ್ನು ಟಿವಿ ಅಥವಾ ಪತ್ರಿಕೆಗಳಲ್ಲಿ ಬಿಂಬಿಸುವುದರಿಂದ ಆಗುವ ಪರಿಣಾಮಗಳೇನು, ಇದರಿಂದ ಏನಾದ್ರು ಉಪಯೋಗವಾಗುತ್ತೆ ಅಂತ ಕೇಳಿದ್ರೆ ನಿಜವಾಗ್ಲೂ ಯಾವುದೇ ರೀತಿ ಉಪಯೋಗ ಆಗಲ್ಲ. ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳಿದೆ ಅಂದ್ರೆ, ಈ ರೀತಿ ದೃಶ್ಯ ಮಾಧ್ಯಮದಲ್ಲೇ ಆಗಲಿ ಅಥವಾ ಪೇಪರ್ನಲ್ಲೇ ಆಗಲಿ ಈ ಆತ್ಮಹತ್ಯೆಗಳ ಬಗ್ಗೆ ಹೆಚ್ಚು ವಿಜೃಂಭಣೆಯಿಂದ ಪ್ರಕಟಣೆ ಮಾಡೋದ್ರಿಂದ ಸುಮಾರು ಜನಕ್ಕೆ ಪ್ರೇರೇಪಣೆ ಆಗಿ ಒಂದು ಹೆಜ್ಜೆ ಇರೋರಿಗೆ ಇನ್ನೊಂದು ಹೆಜ್ಜೆ ತೋರಿಸ್ತಾರೆ. ಎಸ್ಪೆಷಲಿ ಹೀಗೆ ಈ ರೀತಿ ಮಾಡೋದು, ಈ ರೀತಿ ಜಂಪ್ ಮಾಡಿ ಸತ್ರು ಮೆಟ್ರೋದಲ್ಲಿ ಈ ರೀತಿ ಬಂದು ಅದು ನಿಜವಾಗ್ಲೂ ಟಿವಿನಲ್ಲಿ ಪುನಃ ತೋರಿಸ್ತಿರ್ತಾರೆ. ಇದರಿಂದ ಜನಸಾಮಾನ್ಯರ ಮೇಲೆ ಅಥವಾ ಯಾವುದೇ ಒಂದು ರೋಗಿ ಖಿನ್ನತೆ ಇರ್ಬೋದು ಅಥವಾ ಸ್ಕಿಜೋಫ್ರೆನಿಯಾ ಇರ್ಬೋದು, ಸೊ ನಾನು ಹಿಂಗೆ ಮಾಡ್ಕೊಂಡ್ರೆ ನಾನು ವಿಜೃಂಭಣೆ ಆಗ್ತೀನಿ ಅಂತ ಒಂದು ಮನಸ್ಸಿಗೆ ಬರುತ್ತೆ. ಹಾಗಾಗಿ ಈ ಮಾಧ್ಯಮಗಳು ಇದರ ಬಗ್ಗೆ ಒಂದು ಜವಾಬ್ದಾರಿಯಿಂದ ವರ್ತಿಸಬೇಕು. ಅಟ್ ದ ಸೇಮ್ ಟೈಮ್ ಈ ಎಚ್ಚರಿಕೆ ಲಕ್ಷಣಗಳು ಅಥವಾ ಮಾನಸಿಕ ಕಾಯಿಲೆಗಳು ಹೇಗೆ ಈ ಆತ್ಮಹತ್ಯೆಯನ್ನು ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಹೆಚ್ಚು ಎಜುಕೇಶನ್ ಮಾಡಬೇಕು. ಈ ದೃಶ್ಯ ಮಾಧ್ಯಮಗಳಲ್ಲಿ ಏನಾದ್ರೂ ತುಂಬಾ ಮುಖ್ಯವಾದ ಆತ್ಮಹತ್ಯೆ ಬಗ್ಗೆ ವಿಚಾರ ತಿಳಿಸ್ಬೇಕು ಅಂದ್ರೆ 3 ಬ್ರೇಕ್ ಆದ ನಂತರ ನಿಜವಾಗ್ಲೂ ಫ್ಯಾಕ್ಟ್ ಏನಿರುತ್ತೆ ಅಂತ ತಿಳಿಸ್ಕೊಂಡು, ನಾ ಹೇಳಿದ್ನಲ್ಲ ಈಗ ಪೇಪರ್ನಲ್ಲಿ ತೋರಿಸಿ ಎಲ್ಲ ಅದು ರಿಯಲ್ ಫ್ಯಾಕ್ಟ್ ಅಲ್ಲ. ಥೆರಪಿ ಅಂತ ಏನು ಟ್ರೀಟ್ಮೆಂಟ್ ಪದ್ಧತಿ ಇದೆ ಅದು ನಾರ್ಮಲಿ ಒಳರೋಗ ವಿಭಾಗದಲ್ಲಿ ಮಾತ್ರ ಮಾಡ್ತಾ ಇರುವಂಥದ್ದು. ಅದು ಇಂತಿಷ್ಟೇ ಕಾರಣಗಳು ಅಂತ ಇರುತ್ತೆ. ಎಲ್ಲ ಮಾನಸಿಕ ರೋಗಗಳಿಗೆ ಇನ್ನೊಂದೇ ಮೊದಲು ಅಂತರ ಇಲ್ಲ. ಅದಕ್ಕೆ ನಾವು ಇಂತಿಷ್ಟೇ ಕಾರಣಗಳು, ಈಗ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಸೂಯಿಸೈಡಿಟಿ ಇರ್ಬೋದು, ಅಥವಾ ಪೇಷಂಟ್ ತುಂಬಾ ಅಗ್ರೆಸಿವ್ ಆಗಿರ್ಬೋದು, ಅಥವಾ ರೆಸಿಸ್ಟೆಂಟ್ ಕೇಸ್ ಅಂತ ಹೇಳ್ತೀವಿ. ಅಂದ್ರೆ ಹಲವು ಬಾರಿ ಟ್ರೀಟ್ಮೆಂಟ್ ಪಡೆದು ಈಗ ತ್ವರಿತಗತಿಯಲ್ಲಿ ಅವರು ಗುಣಮುಖವಾಗಬೇಕು. ಆ ಥರ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಈ ಥೆರಪಿಯನ್ನು ನಾವು ಪೇಷಂಟ್ಗೆ ಒಳರೋಗಿಯಾಗಿ ತಗೊಂಡು ಮಾಡ್ತೀವಿ. ಅದು ಸಾಕಷ್ಟು ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೆ ಸಾಕಷ್ಟು ರಿಸಲ್ಟ್ ನಮ್ಮ ಡಿಮೆನ್ಸ್ನಲ್ಲಿ ಡಾಕ್ಟರ್ BN ಗಂಗಾಧರ್ ಅವರು ಮಾಡಿದ್ದಾರೆ. ಅದು ಎಫೆಕ್ಟಿವ್ ಆಗಿದೆ. ಬಟ್ ಅದು ಔಟ್ ಪೇಷಂಟ್ ಅಲ್ಲಿ ಕೊಡುವಂತ ಟ್ರೀಟ್ಮೆಂಟ್ ಅಲ್ಲ. ಗೌರವಾನ್ವಿತ ತಜ್ಞ ಸಮಿತಿ ಚರ್ಚೆಯಲ್ಲಿ ಭಾಗವಹಿಸಿರುವ ಡಾಕ್ಟರ್ H. ಚಂದ್ರಶೇಖರ್, ಡಾಕ್ಟರ್ KV ಕಿಶೋರ್ ಕುಮಾರ್, ಗೌರವಾನ್ವಿತ ಶ್ರೀ ಮಾಸ್ಟರ್ ಡಾಕ್ಟರ್ ರಾಜೇಶ್ MS, ಡಾಕ್ಟರ್ ಇಂದು ಪುಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಇವರೆಲ್ಲರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.